ಏನ್ ಸರ್ಪ್ರೈಸ್ ಕೊಟ್ಟೆ ನೀನ್ ನನ್ಗೆ? ಇದು ಅಕ್ಕಿ ಕಡುಬು ಮಾಡಿದ್ದಾರೆ. ಇದೆಲ್ಲ ಬಂದು ಮೇಡಮ್ ನಿಮ್ಗೆ 3536 ಆ ತರ ಬರುತ್ತೆ. ಚೆನ್ನಾಗಿದ್ಯಾ? ಸೋರೆಕಾಯಿ ಚಾಕ್ಲೇಟ್ ಅಂತೆ. ನಾನ್ ತೋರಿಸ್ತಾ ಇರೋದೆಲ್ಲ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸಸ್ ಬರುತ್ತೆ. ನೀನ್ ಮ್ಯಾಂಗೋ ಸೀಸನ್ ಮುಗಿಯಕ್ ಬಂತಾರ. ಇದಕ್ಕೆ ಎಷ್ಟು ಕೆಜಿ ತುಪ್ಪ ಯೂಸ್ ಮಾಡಿದ್ದಾರೆ? ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ಕ್ಲಾಸ್ ಆಗಿರುತ್ತೆ ನಿಮ್ಗೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಇವತ್ತು ಕಿರಣ್ದು ರಜಾ ಇದೆ. ಏನಕ್ಕೆ ಕಿರಣ್ ರಜಾ ಇರೋದು? ವೆಲ್ನೆಸ್ ಫ್ರೈಡೆ ಅಂತ. ಸೊ ಅವ್ರಿಗೆ ಗೊತ್ತಿಲ್ಲ ರಜೆ ಇರೋದಲ್ಲ. ಸೊ ಇವತ್ತು ರಜೆ ಇದೆ ಅಂತ ಹೇಳಿದ್ರು. ಹಾಗೆ ಆಚೆ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ, ಹಂಗೆ ಸುಮ್ಮನೆ ಶಾಪಿಂಗ್ ಹೋಗ್ಬಿಟ್ಟು ಬರೋಣ ಅಂತ. ಸೊ ಕಿರಣ್ ಇವತ್ತು ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಒಳ್ಳೆ ಸರ್ಪ್ರೈಸ್ ಇತ್ತು. ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲ ಕಿರಣ್? ಏನು ಸರ್ಪ್ರೈಸ್ ಕೊಟ್ಟೆ ನೀನು ನನಗೆ? ಏನು, ನಾನಂತೂ ಶಾಕ್. ಯಪ್ಪ, ಈ ಥರ ಮಾಡಿ ಭಾಳ ಅಂದರೆ ತುಂಬ ಗ್ಯಾಪ್ ಆಗಿತ್ತಲ್ಲ ಈ ಥರ ಸರ್ಪ್ರೈಸ್ ಕೊಟ್ಟು. ಏನದು ಸರ್ಪ್ರೈಸ್ ಅಂದರೆ, ಬೆಳಿಗ್ಗೆ ನಾನು ಎದ್ದು ಬಂದು ಅಡುಗೆ ಮನೆಗೆ ನೋಡ್ತೀನಿ, ಬ್ರೇಕ್ಫಾಸ್ಟ್ ಮಾಡಿದ್ದಾರೆ, ಮತ್ತು ಇನ್ನೊಂದೇನೋ ಸ್ವೀಟ್ ಮಾಡಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್. ಅದು ನಿನ್ನೆ ಹೇಳ್ತಾ ಇದ್ದಿದ್ದು ತಲೆನೋವು ಅಂತ ಹೇಳ್ತಾ ಇದ್ದಿದ್ರು. ಸೊ ಆ ತಲೆನೋವು ಇಟ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಎದ್ದು ಮಾಡಿದ್ದಾರೆ ಬ್ರೇಕ್ಫಾಸ್ಟ್. ನಿದ್ದೆ ಬಂದಿಲ್ವಾ? ಸೊ ಅದಕ್ಕೆ ಹಾಂ, ಸಕ್ಕತ್ತಾಗಿತ್ತು. ಇಲ್ಲೇ ಇದೆ ನೋಡಿ ಕಡುಬು, ಏನಾಗಿಟ್ಟಿರೋದು. ಸೊ ಕಡುಬು ಮಾಡಿದ್ದಾರೆ. ಇದು ಅಕ್ಕಿ ಕಡುಬು ಮಾಡಿದ್ದಾರೆ. ಸಕ್ಕತ್ತಾಗಿ ಬಂದಿದೆ. ಇದು ಏನಾಗೆ ಇವಾಗ ಅವಳಿಗೆ ತಿನ್ಸಕ್ಕೆ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ನೋಡಿ ಹೆಂಗೆ ಆಡ್ತಿದ್ದಾರೆ. ಯಾ ಬಾ, ರೆಡಿಯಾಗಿ ಆಚೆ ಹೋಗೋಣ ಶಾಪಿಂಗ್. ಬಾ, ಮತ್ತೆ ರೆಡಿ ಇರ್ತಾಳೆ ನೋಡು. ಸೊ ಇವಾಗ ಇನ್ನೇನು ಹೊರಡಬೇಕು. ಸೊ ಕಡುಬು ಮಾಡಿದ್ದಾರೆ. ಕಡುಬು ಜೊತೆ ಎಲ್ಲೈತಪ್ಪ, ಅಷ್ಟೇ ಸ್ವಲ್ಪನೇ ಸೊಪ್ಪು ಇದು ಮಾಡಿದ್ದಾರೆ. ವಾವ್, ಇದು ನಾನು ಸೋರೆಕಾಯಿ ಅರ್ಧ ಬಿಟ್ಟಿದ್ನಲ್ಲ ಮೊನ್ನೆ ಮಾಡಿ, ಆ ಸೋರೆಕಾಯಿಂದ ಅರ್ಧದಿಂದ ಇದು ಮಾಡಿದ್ದಾರೆ. ಏನು ಕಿರಣ್ ಇದು? ಹಾಂ, ಸೋರೆಕಾಯಿ ಚಾಕ್ಲೇಟಾ? ಏನೋ ಮಾಡಿದ್ದಾರೆ. ಸೋರೆಕಾಯಿ ಚಾಕ್ಲೇಟ್ ಅಂತೆ. ಇಲ್ಲಿ ನೋಡಿ, ಇವಳು ಆ ಕಡುಬು ತಿಂದ್ರೆ ಇವಳಿಗೆ ಅಲ್ವಾ ಕಿರಣ್? ಅವಳು ಕಡುಬು ತಿಂತಾಳೆ, ಕಟ್ ಮಾಡೋದಕ್ಕೆ. ನೀ ತಿಂದ್ರೆ ಸ್ವೀಟ್, ಇಲ್ಲಾಂದ್ರೆ ಇಲ್ಲ. ಓಕೆ, ಎಲ್ಲಿ ಪಾಪ ಏನು ಕಟ್ ಮಾಡಕ್ಕೆ? ಅಯ್ಯೋ ಬೀಳ್ತಾನೇನ? ಸೈಡಿಗೆ ಸ್ವಲ್ಪ ಇದು ಮಾಡು, ಚಿಕ್ ಯೆಲ್ಲೋ ಕಲರ್ ಚಾಕ್ಲೇಟ್ ಇದು ತಗೋ, ಚಾಕು ಸೈಡಿಗೆ ಕಟ್ ಮಾಡು. 6 ಗಂಟೆಗೆ ಮಾಡಿದ್ದಲ್ಲ ಬೆಳಿಗ್ಗೆ. ಬರ್ಫಿನಾ? ಚಾಕ್ಲೇಟ್ ಅದು ಅನ್ಕೋ, ಬರ್ಫಿ ಆದ್ರೂ ಅನ್ಕೋ. ಹಲ್ವಾ ಅಂತೂ ಅಲ್ಲ, ಗಟ್ಟಿಗಿದೆ. ಹಲ್ವಾ ಥರ ಕಾಣುತ್ತೆ, ಬಟ್ ಹಲ್ವಾ ಅಲ್ಲ. ಏನಮ್ಮ ಅಂದರೆ ಕಡುಬು ತಿಂತೀಯಾ? ತಿನ್ನು, ಬೇಗ ಹಲ್ವಾ ಕೊಡ್ತಾರೆ ಪಪ್ಪ. ಯಾರು ಮಾಡಿರೋದು ಕಡುಬು? ಹೆಂಗೆ ಗೊತ್ತಾಯ್ತು ನಿಂಗೆ ಪಪ್ಪ ಅಂತ? ನಾನು ಮಾಡಿರೋದಮ್ಮು. ನಿಂಗೆ ಹೆಂಗೆ ಗೊತ್ತು ಪಪ್ಪ ಮಾಡಿದ್ರಂತ? ಮಾತಾಡೋದು ಕೇಳಿಸ್ಕೊಂಡಿರ್ತೀಯ ನೀನು. ಚೆನ್ನಾಗಿದ್ಯಾ? ಕಿರಣ್ ಸಾಬುದಾನ ಇದ್ದಂಗಿದೆಯಂತೆ ಕಡುಬು. ಕೇಳ್ದ ಚೆನ್ನಾಗಿದೆ ಅಂದ್ರೆ ಕಚ್ಬಿಟ್ಟು ಸಾಬುದಾನ ಇದ್ದಂಗಿದೆ ಅಂತೆ. ಬರ್ತಾ ಇಲ್ವಾ? ತಕ್ಕೊಡ್ಲಾ? ಹುಷಾರು, ಚಾಕು ಶಾರ್ಪ್ ಇದೆ. ಹಂಗೆ ಮಾಡಿನೇ ನಾನು. ಹಿಂಗಾಗಿರೋದು ನೋಡಿ, ಡೀಪ್ ಕಟ್ ಹೆಂಗಾಗಿದೆ. ನೇಲ್ಸ್ವರೆಗೂ ಬಂದಿದೆ, ಇಲ್ಲಿವರೆಗೂ ರೆಡ್. ಸೊ ಎಸ್ ಬಂತು. ಸೊ ನಾನು ಇವಾಗ ಇದಕ್ಕೆ ಬರ್ಫಿ ಅಂತಾನೆ ಹೆಸರಿಡ್ತೀನಿ. ಹಾಂ, ಬರ್ಫಿ. ಕಿರಣ್ ಮಾಡಿರೋ ಬರ್ಫಿ.
ರೆಸಿಪಿ ಶೂಟ್ ಮಾಡಿಲ್ವಾ? ಓಕೆ, ಇದೇ ನೋಡಿ ಕಿರಣ್ ಮಾಡಿರೋ ಬರ್ಫಿ. ಅದಕ್ಕೆ ತಿಂತದಲ್ಲ ಕಡುಬು. ವಾವ್, ಹುಷಾರು ಹುಷಾರು. ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ ಕಣೆ. ಒಂಥರ ಕ್ರಂಚಿ ಕ್ರಂಚಿ ತುಪ್ಪ ಫ್ಲೇವರ್. ವಾವ್, ಡ್ರೈ ಫ್ರೂಟ್ಸ್ ಸಕ್ಕತ್ತಾಗಿದೆ. ಹೇಗಿದೆ ಅಯ್ಯ? ಇವಾಗ ಮಕ್ಕದಲ್ಲಿ ಹರಳ್ಬಿಡ್ತು ಹಂಗೆ ಖುಷಿ. ಸಕ್ಕತ್ತಾಗಿ ಬಂದಿದೆ. ಬಟ್ ಹೇಗೆ ಮಾಡಿದವ್ರು ಏನೋ ಗೊತ್ತಿಲ್ಲ. ಹೇಗೆ ಮಾಡಿದೆ? ಫಸ್ಟ್ ಸೋರೆಕಾಯಿನ ತುರಿದ್ಬಿಟ್ಟು ಫ್ರೈ ಮಾಡಿ ಆಮೇಲೆ ಅದಕ್ಕೆ ಸಕ್ಕರೆ ಹಾಕ್ಬೇಕು, ಆಮೇಲೆ ಸ್ವಲ್ಪ ಸ್ಯಾಫ್ರನ್ ಹಾಕಬೇಕು, ಅಷ್ಟೇ. ಆಮೇಲೆ ಮಿಕ್ಸ್ ಮಾಡಿದ್ರೆ ಆಗುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ. ನೀನು ಸಕ್ಕರೆ ಹಾಕಿಯಾ? ಓಕೆ. ಆಫೀಸಿಂದ ಬರ್ತಾ ಇಷ್ಟು ಮ್ಯಾಂಗೋ ಹಿಡ್ಕೊಂಬಂದಿದ್ದಾರೆ. ನೀನು ಮ್ಯಾಂಗೋ ಸೀಸನ್ ಮುಗಿಯೋಕೆ ಬಂತಲ್ಲ, ಲಾಸ್ಟಲ್ಲಿ ಒಂದ್ಸರಿ ಅವ್ರದ್ದೇ ತೋಟದ್ದಾ? ಅದೇ ಅವತ್ತು ನಾವು ಎಲ್ಲ ತರಕಾರಿ ತೊಗೊಂಬಂದಲ್ಲ, ಅಜ್ಜಿ ರೋಡ್ ಹತ್ರ ಕುಂತಿರ್ತಾರಲ್ಲ ಅವರ, ಸೊ ಅವ್ರ ಹತ್ರ ಲಾಸ್ಟ್ ಒಂದ್ಸರಿ ಬ್ಯಾಟಿಂಗ್ ಮಾಡಿಬಿಡೋಣ ಅಂತ ಇಷ್ಟು ಮ್ಯಾಂಗೋ ತಂದಿದ್ದಾರೆ ಅಷ್ಟೇ. ಇನ್ನು ರೆಡಿಯಾಗಿ ಆಚೆ ಹೋಗೋದು ಪ್ಲ್ಯಾನ್ ಇದೆ. ಸೊ ಎಲ್ಲಿ ಹೋಗೋದು ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇವ್ರು ಮಾಡಿರೋ ಇಷ್ಟು ಸ್ವಲ್ಪ ಇದಕ್ಕೆ ಎಷ್ಟು kg ತುಪ್ಪ ಯೂಸ್ ಮಾಡಿದ್ದಾರೆ. ಇವ್ರು ತುಂಬ ತುಪ್ಪ ಇದೆ. ಅಲ್ಲಿಗೆ ನಿಜ ಹೇಳ್ಬಿಡಿ, ಎಷ್ಟು kg ತುಪ್ಪ ಹಾಕಿ ಇಷ್ಟು ಹಾಕಿದ್ದಾರೆ ನೋಡಿ. ಇಲ್ಲೇ ಕಾಣಿಸ್ತಿದೆ ಪ್ರೂಫ್ ನಿಮ್ಮ ಕಣ್ಣು ಮುಂದೆನೆ. ಬಟ್ ಟೇಸ್ಟ್ ಚೆನ್ನಾಗಿದೆ. ಸ್ವಲ್ಪ ಸ್ವೀಟ್ ಆಯ್ತು ಅಷ್ಟೇ. ನಾನು ಮಾಡಿದ್ದು ಹೇಗಿತ್ತು ಮೊನ್ನೆ? ನಿಂಗೆ ಇಷ್ಟ ಆಗಿಲ್ಲಲ್ಲ? ನನಗಿಷ್ಟ ಆಯಿತು, ಅಮ್ಮ ಎಲ್ಲರಿಗೂ ಇಷ್ಟ ಆಯಿತು. ಮೋಸ್ಟ್ಲಿ ನಿನಗೆ ಕಾಶಿ ಹಲ್ವಾ ಥರ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೇನೋ ಅಲ್ಲ? ಅದು ಕುಂಬಳಕಾಯಿಯಿಂದ ಮಾಡೋದಂತೆ. ಮತ್ತು ಸೋರೆಕಾಯಿ ಅಂದೆ ನಾನು ಏನೋ ಹಂಗೆ ಅಂದ್ಕೊಂಡು ದೊಡ್ಡದಾಗಿ. ಸೊ ನೆಕ್ಸ್ಟ್ ಟೈಮ್ ಕುಂಬಳಕಾಯಿಂದ ಟ್ರೈ ಮಾಡೋಣ. ಇನ್ನೇನು ಶಾಪಿಂಗ್ ಹೋಗೋಕ್ಕಿತ್ತು. ಸೊ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಕಿರಣ್ಗೆ ಸ್ವಲ್ಪ ನೈಟ್ ಶಿಫ್ಟ್ ಇತ್ತು 2 ಡೇಸಿಂದ. ಅದಕ್ಕೆ ಅವ್ರಿಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಅವ್ರು ಮಲ್ಕೊಂಡಿದ್ರು. ಅಷ್ಟೊತ್ತಿಗೆ ನಾನು ರೆಡಿ ಆಗಿಬಿಡೋಣ, ಆಮೇಲೆ ಏನಾಗಿ ರೆಡಿ ಮಾಡೋಣ ಅಂತ ಫಸ್ಟ್ ರೆಡಿ ಆಗ್ತಾ ಇದ್ದೆ. ರೆಡಿ ಆಗಿದ್ದೀನಿ, ಹೋಗೋದು ಶಾಪಿಂಗ್ ಮಾಡ್ಕೊಂಬರೋಕ್ಕೆ. ಸೀರೆ ಶಾಪಿಂಗ್ ಅಥವಾ ಏನಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಮ್ಮ ಕೂಡ ಬರ್ತಾ ಇದ್ದಾರೆ. ಇನ್ನೇನು ಹೊರಡಬೇಕು. ಏನ ಕೂಡ ರೆಡಿ. ಯು ರೆಡಿ? ಆಗೊಮ್ಮೆನೂ ತರ್ತೀಯಾ? ಅಂಬ್ರೆಲಾ ಯಾಕೆ? ನನ್ನ ಮಕ್ಕಳು ಏನಕ್ಕೆ ಬೇಕು ಅಂಬ್ರೆಲಾ? ಎಲ್ಲಿ ಬರುತ್ತೆ? ನಾವು ಎಲ್ಲೋ ಶಾಪಿಂಗಲ್ಲಿ ಬಿಸಿಲು ಬರುತ್ತೆ ಅಂತ ಅಂಬ್ರೆಲಾ ಬೇಕಾ? ಹೂವೆಲ್ಲ ಸ್ವಲ್ಪ ಬಾರ್ದಂಗಾಗಿತ್ತು, ಇದ್ರಲ್ಲಿ ಹಾಕಿದ್ದೀನಿ ನೋಡಿ. ಎಷ್ಟು ಬೇಗ ಚೆನ್ನಾಗಿ ಕಾಣ್ತದೆ, ಅರಳ್ಬಿಟ್ಟಿದೆ. ಫಸ್ಟ್ ಸಲ್ವಾರ್ ಹಾಕ್ಕೊಂಡು ರೆಡಿ ಆಗಿದೆ. ಅದು ನೋಡಿದ್ರೆ ಕಿರಣ್ ಹೇಳಿದ್ರು ಐರನ್ ಮಾಡ್ದಂಗೆ ಅನಿಸ್ತಾ ಇಲ್ಲ ಅಂತ. ನಾನು ಐರನ್ ಮಾಡಿನೇ ಇಟ್ಟಿದ್ದೆ. ಮತ್ತೆ ಅದು ಏನೋ ಗೊತ್ತಿಲ್ಲ, ಒಂಥರ ಆಗ್ಬಿಟ್ಟಿತ್ತು. ಅಷ್ಟು ಐರನ್ ಮಾಡಿ ಮತ್ತೆ ಟೈಮ್ ಇರಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಸರಿ ಹೋಗೋಣ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇಗ ಹೊರಡ್ತಾ ಇದ್ದೀವಿ. ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಮಳೆ ಕೂಡ ಬರೋ ಥರ ಇದೆ, ಮೋಡ ಎಲ್ಲ ಆಗಿತ್ತು. ಏನೋ ಕೂಡ ಫುಲ್ ನಿದ್ದೆ ಬಂದುಬಿಟ್ಟಿತ್ತು ಅವಳಿಗೆ. ಒಂದು ಪವರ್ ನ್ಯಾಪ್ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಾಡ್ತಾಳೆ, ಒಂದು 40 ಮಿನಿಟ್ಸ್ ಹಂಗೆ. ಸೊ ಕಾರ್ ಹತ್ತಿದ ತಕ್ಷಣ ಮಲ್ಕೊಂಡಿದ್ದು, ರೀಚ್ ಆಗೋವರೆಗೂ ಮಲ್ಕೊಂಡೇ ಇದ್ಲು. ಅಲ್ಲಿವರೆಗೂ ಹಂಗೆ ಎತ್ಕೊಂಡೇ ಹೋಗಿರೋದು. ಸೊ 1 ಅವರ್ ಮೇಲೇ ಮಲಗಿದ್ದಾಳೆ. ನಮ್ಮ ಮನೆಯಿಂದ ಇಲ್ಲಿ ರೀಚ್ ಆಗೋಕ್ಕೆ 1.5 ಅವರ್ ಎಲ್ಲ ಆಗ್ಬಿಡ್ತು. ಅಲ್ಲಿ ರೀಚ್ ಆದಮೇಲೆ ಮತ್ತೆ ಕಾರ್ ಪಾರ್ಕಿಂಗ್ ಮಾಡಿ, ಕಾರ್ ಒಳಗಡೆ ಹೋಗೋಕ್ಕಾಗೋದಿಲ್ಲ ಅಲ್ವಾ, ಮತ್ತೆ ಅಲ್ಲಿದ್ದ ಆಟೋ ಬುಕ್ ಮಾಡಿಕೊಂಡು ಮತ್ತೆ ಆಟೋಯಿಂದ ಒಳಗಡೆ ಬಂದಿದ್ದು. ಫುಲ್ ಸಂಧಿ ಎಲ್ಲ ಇರುತ್ತೆ. ಸೊ ಒಳಗಡೆ ಹೋಗ್ಬೇಕಂದ್ರೆ ಕಷ್ಟ, ನಡಿಲೇಬೇಕು. ಆಟೋದವರು ಅಷ್ಟುವರೆಗೂ ತರಲಿಲ್ಲ, ಜಸ್ಟ್ ಒಂದು ಸ್ವಲ್ಪ ಅಷ್ಟೇ ಇಳಿಸ್ಬಿಟ್ಟು ಮತ್ತೆ ಹೋಗ್ಬಿಟ್ರು. ಅಲ್ಲಿದ್ದ ಒಂದು 5 ಕಿಲೋಮೀಟರ್ಸ್ ತುಂಬ ತೋರಿಸ್ತಾ ಇತ್ತು, ನಡೀತಾ ಇದ್ದೀವಿ ಶಾಪ್ ಹೋಗೋಣ ಅಂತ. ಹಾಗೆ ಎಲ್ಲ ನೋಡಿದ್ರು ಹಬ್ಬದ ವಾತಾವರಣ ತುಂಬ ಅಂದರೆ ಚೆನ್ನಾಗಿತ್ತು, ವೈಬ್ಸ್ ಎಲ್ಲ. ಸೊ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆಯಲ್ಲ, ಸೊ ಎಲ್ಲ ಕಡೆ ನೋಡಿದ್ರು ದೇವ್ರ ಸಾಮಾನು ಅದೆಲ್ಲ ಏನೇನು ಬೇಕು ಎಲ್ಲ ಅದೇ ಕಾಣಿಸ್ತಾ ಇತ್ತು, ಚೆನ್ನಾಗಿತ್ತು. ಹಾಗೆ ಫ್ರೂಟ್ಸ್ ಮತ್ತು ತರಕಾರಿ ಸೊಪ್ಪು ಎಲ್ಲ ಥರ ಇತ್ತು. ಸೊ ತೊಗೋಬೇಕು ಅಂತ ಅನ್ಕೊತಾ ಇದ್ವಿ. ಸರಿ ರಿಟರ್ನ್ ಹೋಗ್ಬೇಕಾದ್ರೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಯಾವುದು ಅದು ಶಾಪಿಂಗ್ಗೆ ಅಂತ ಬಂದಾಗ ನಾವು ಏನು ನೋಡ್ತೀವಿ ಆವಾಗಲೇ ಪರ್ಚೇಸ್ ಮಾಡಿಬಿಡ್ಬೇಕು, ಆಮೇಲೆ ಹೋಗ್ತಾ ತೊಗೊಳ್ಳೋಣ ಏನಾದರೂ ಆ ಥರ ಅಂದ್ಕೊಂಡ್ರೆ ಮುಗೀತದು, ಮತ್ತೆ ಆ ಚಾನ್ಸಸ್ ಸಿಗೋದಿಲ್ಲ. ಯಾವಾಗಲೂ ಹಂಗೆ ಆಗುತ್ತೆ, ಈ ಸರಿನೂ ಹಂಗೆ ಆಯಿತು. ಎಷ್ಟೊಂದಲ್ಲೆಲ್ಲ ತುಂಬ ಚೆನ್ನಾಗಿತ್ತು, ಸೊಪ್ಪೆಲ್ಲ ಎಷ್ಟು ಫ್ರೆಶ್ ಆಗಿತ್ತು, ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಎಲ್ಲ ಚೆನ್ನಾಗಿತ್ತು. ಹಾಗೆ ಒಂದು ಬಟ್ಟೆ ಏನೋ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಈ ಚಳಿಗೆ.
ಉಲೆನ್ ಥರ ಚೆನ್ನಾಗಿ ಕಮ್ಮಿ ಇದರಲ್ಲಿ ಹೇಳಿದರು. ನಾನೇನು ಅಂದ್ಕೊಂಡೆ ರಿಟರ್ನ್ ಹೋಗ್ತಾ ಬರ್ತೀವಿ ಇಲ್ಲೇ ಇರ್ತೀರಲ್ಲ ಅಂತ ಕೇಳಿದೆ. ಆಮೇಲೆ ಆ ರೂಟ್ಗೆ ಹೋಗಿಲ್ಲ ನಾವು, ಆಮೇಲೆ ಬೇರೆ ರೂಟಿಗೆ ಹೋಗಿದ್ದು. ಸರಿ ಫಸ್ಟ್ ಸ್ಯಾರಿ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಇನ್ನು ಸೀರೆ ತೊಗೊಂಡು ತುಂಬ ದಿನ ಆಗಿತ್ತು, ಇವಾಗ ಹಬ್ಬ ಕೂಡ ಬರ್ತಾ ಇದೆ, ಸೀರೆ ಎಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನಾವು ಬಂದಿದ್ವಿ ಚಿಕ್ಕಪೇಟೆಯಲ್ಲಿರುವಂಥ ಕಂಚಿ ಯೋಗಲಕ್ಷ್ಮಿ ಸಿಲ್ಕ್ ಸ್ಯಾರಿ ಶಾಪ್ಗೆ. ಅಲ್ಲಿ ಬಿಸಿಲು ಮಾರಮ್ಮ ದೇವಸ್ಥಾನದಿಂದ ಪಕ್ಕದಲ್ಲಿ ಒಂದು ರೋಡ್ ಕಾಣುತ್ತೆ. ಸೊ ಅದರಿಂದ ಸ್ಟ್ರೈಟಾಗಿ ಬಂದರೆ ಇದೆ ಅವ್ರದ್ದು ಶಾಪ್ ಕಾಣೋದು. ಸೊ ನಾವು ಕರೆಕ್ಟ್ 3 ಗಂಟೆ ರೀಚ್ ಆದ್ವಿ. ಮನೆ ಬಿಟ್ಟಾಗ 1:30 ಹತ್ರ ಆಗಿತ್ತು. ಇಲ್ಲಿ ಬರೋಷ್ಟಿಗೆ 3 ಗಂಟೆ ಆಯಿತು ನಡ್ಕೊಂಡು ಎಲ್ಲ ಮಾಡಿಕೊಂಡು. ಬಟ್ ಇಲ್ಲಿ ಬಂದರೆ ಸ್ವಲ್ಪ ಏನೋ ಊಟದ ಟೈಮ್ ಇತ್ತು. ಸೊ ಹಾಗಾಗಿ ಸರಿ ನಾವು ಹೋಗ್ಬಿಟ್ಟು ಊಟ ಮಾಡ್ಕೊಂಬರೋಣ ಅಂತ ನಾವು ಮಧ್ಯಾಹ್ನ ಕರೆಕ್ಟಾಗಿ ಊಟ ಆಗಿರಲಿಲ್ಲ. ಈಯನಾಗಿ ದೋಸೆ ತಿನ್ಸ್ಕೊಂಬಂದಿದ್ದು ಸರಿ ಅಂತ ಅಲ್ಲೇ ಚಿಕ್ಕಪೇಟೆಯಲ್ಲೇ ಪ್ಯೂರ್ ವೆಜ್ ಹೋಟೆಲ್ ಸಿಕ್ತು. ಸೊ ಅಲ್ಲಿ ಬಂದು ದೋಸೆ ಎಲ್ಲ ತಿನ್ಕೊಂಡ್ವಿ. ಹಾಗೆ ಅಲ್ಲಿ ಒಂದಷ್ಟು ಅಮ್ಮ ಸ್ಯಾರಿ ಎಲ್ಲ ಇಡೋಕ್ಕೆ ಒಂದು ಬೇಕಿತ್ತು ಅಂತ ಹೇಳಿದ್ರು. ನಾನು ಕೂಡ ಒಂದು ತೊಗೊಂಡೆ, ಅಮ್ಮ ಕೂಡ 2 ತೊಗೊಂಡ್ರು. ಅದರಲ್ಲಿ ಏನಿಲ್ಲ ಅಂದ್ರೂ 15 to 20 ಸ್ಯಾರಿ ಆರಾಮಾಗಿ ಹಿಡಿಯುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಶಾಪಿಗೆ ಬಂದ್ವಿ. ಮೇಡಮ್ ಇವಾಗ ತೋರಿಸ್ತಾ ಇರೋದು ಬಂದು ಸೆಮಿ ಸಿಲ್ಕ್ ಅಲ್ಲಿ ಪ್ಯೂರ್ ತರಾನೇ ಬರೋ ಎಕ್ಸ್ಕ್ಲೂಸಿವ್ ಸ್ಯಾರೀಸಸ್. ಇದೆಲ್ಲ ಬಂದು ಮೇಡಮ್ ನಿಮ್ಗೆ 3536 ಆ ತರ ಬರುತ್ತೆ ಪ್ರೈಸಸ್. ಇದೆಲ್ಲ ಬಂದು ಮೇಡಮ್ ನಮ್ಮ ಹತ್ರ ಕ್ವಾಂಟಿಟಿ ಸೇಲ್ಸ್ ಆಗುತ್ತೆ. ಇವಾಗ ನೀವು ಅಬ್ಸರ್ವ್ ಮಾಡಿ, ಒಂದೊಂದು ಸೀರೆಗೆ ಒಂದೊಂದು ಡಿಸೈನ್ಸ್ಗಳು ಬರುತ್ತೆ ನೋಡಿ. ಇದು ಬಿಗ್ ಚೆಕ್ಸ್ ಬರುತ್ತೆ, ಇದು ಸ್ಮಾಲ್ ಚೆಕ್ಸ್ ಬರುತ್ತೆ. ಇವಾಗ ತೋರಿಸ್ತಾ ಇರೋದು ನೋಡಿ, ಇದೆಲ್ಲ ನಿಮ್ಗೆ ಪ್ಯೂರ್ ಕಂಚಿನಲ್ಲಿ ಬರೋ ಒರಿಜಿನಲ್ ಕಾಂಜೀವರಂದು ಫಸ್ಟ್ ಕಾಪಿ. ನಿಮಗೆ ಫಸ್ಟ್ ಕಾಪಿ ಅಂತ ಅನ್ಸೋದೇ ಇಲ್ಲ. ಫ್ಯಾಬ್ರಿಕ್ ನೋಡಿ ನಿಮ್ಗೆ ಅಷ್ಟು ಲೈಟ್ ಆಗಿರುತ್ತೆ. ಇದರಲ್ಲಿ ಮೇಡಮ್ ನಿಮಗೆ ಒಂದು ಬಾಡಿ ಬಂದು ಲೈಟ್ ಶೇಡ್ಸ್ ಬರುತ್ತೆ, ಡಾರ್ಕ್ ಶೇಡ್ಸ್ ಬರುತ್ತೆ. ನಿಮ್ಗೇನಾದ್ರೂ ನೋಡಿ ಬಾಡಿ ಡಿಸೈನ್ ವರ್ಟಿಕಲ್ ಸ್ಟೈಪ್ಸ್ ಬೇಕು ಅಂದ್ರೆ ವರ್ಟಿಕಲ್ ಸ್ಟೈಪ್ಸ್ ಬರುತ್ತೆ. ಸ್ಮಾಲ್ ಚೆಕ್ಸ್ ಬಂದು ಬುಟ್ಟ. ಇವಾಗ ತೋರಿಸ್ತಾ ಇರೋದು ನೋಡಿ ಸಖತ್ ಫಾಸ್ಟ್ ಮೂವಿಂಗ್. ಬಾಡಿ ಕಲರು ಕಾಂಬಿನೇಷನ್ಸ್ ಎಲ್ಲ ನಿಮಗೆ ತುಂಬ ಚೆನ್ನಾಗಿದೆ. ನಿಂಗೆ ಯಾವ್ದು ಬೇಕು ಮಮ್ಮಿಗೆ ಸೆಲೆಕ್ಷನ್ ಮಾಡು. ಮಮ್ಮಿಗೆ ಯಾವ ಸೀರೆ ಇರಲಿ, ಈ ಸೀರೆ ಎಲ್ಲ ಯಾವ್ದಿರಲಿ. ಸೆಮಿ ಸಿಲ್ಕ್ ಸ್ಯಾರಿ ನಮ್ಮ ಹತ್ರ ಪ್ಯೂರ್ ಮೈಸೂರು ಸಿಲ್ಕ್ ಬಂದು ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ಸ್ ಇದೆ. ಪ್ಯೂರ್ ಮೈಸೂರು ಸಿಲ್ಕ್ ಬಂದು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗು ಇದೆ. ಇವಾಗ ನಾನ್ ತೋರಿಸ್ತಾ ಇರೋದೆಲ್ಲ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸಸ್ ಬರುತ್ತೆ. ಇದೆಲ್ಲ ಬಂದು ಮ್ಯಾಮ್ ನಿಮ್ಗೆ ಪ್ರೈಸಸ್ ಬರೀ 1415 ಅಷ್ಟೇ ಬರುತ್ತೆ. ಇವಾಗ ಎಲ್ಲರೂ ಪ್ಯೂರ್ ತಗೊಬೇಕು ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 5000 6000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೆಮಿ ಬಂದು ಇವಾಗ ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ನೋಡಿ. ಇವಾಗ ತೋರಿಸ್ತಾ ಇರೋದೆಲ್ಲ ಪ್ರೈಸಸ್ ನಿಮ್ಗೆ 1415 ಈ ರೇಂಜಲ್ಲಿ ಬರುತ್ತೆ. ಈ ರೇಂಜಲ್ಲಿ ಏನಂದ್ರೆ ನಿಮ್ಗೆ ಕಲರ್ ಆಪ್ಷನ್ ತುಂಬಾ ಅಂದ್ರೆ ತುಂಬಾ ಮಡಗಿದೀವಿ. ಇವಾಗ ಅಬ್ಸರ್ವ್ ಮಾಡಿ, ಹೌದು ಇದ್ರಲ್ಲಿ ರನ್ನಿಂಗ್ ಬ್ಲೌಸ್ ಬರುತ್ತೆ. ಇನ್ ಕೇಸ್ ಇದರಲ್ಲಿ ಡಬಲ್ ಬ್ಲೌಸ್ ಬೇಕಂದ್ರೆ ಆ ವೆರೈಟಿನೂ ಮಾಡಿಸಿದ್ವಿ. ಹೌದು, ಇದಕ್ಕೆ ಅಡಿಷನಲ್ ಬ್ಲೌಸ್ ಪೀಸ್ ಬರುತ್ತೆ. ಕ್ರೀಮ್ ಕಲರ್, ವೈಟ್ ಕಲರ್ ಆ ತರ ಕಾಂಬಿನೇಷನ್ಸ್ ಗಳು ಬ್ಲೌಸ್ ಬರುತ್ತೆ. ಕಲರ್ ಸೆಟ್ಟಿಂಗ್ ನೋಡಿ, ಇದರಲ್ಲಿ ನಿಮ್ಗೆ 15 ರಿಂದ 20 ಕಲರ್ಸ್ ಗಳು ಬರುತ್ತೆ. ನೇವಿ ಬ್ಲೂ, ಕ್ರೀಮು, ಐವರಿ, ಗೋಲ್ಡು, ರಾಯಲ್ ಬ್ಲೂ ನೋಡಿ. ಇದೆಲ್ಲ ಬಂದು ಮ್ಯಾಮ್ ಮೈನ್ ಕಲರ್ ಟಾಪ್ ನಾಚ್ ಕಲರ್ಸ್. ಬೇಬಿ ಪಿಂಕ್ ಬರುತ್ತೆ, ನಿಮ್ಗೆ ರೆಡ್ ಬರುತ್ತೆ ನೋಡಿ. ಈ ತರ ಸೋಬರ್ ಕಲರ್ಸ್, ಡಿಫ್ರೆಂಟ್ ಕಲರ್ಸ್ ಗಳು ಬರುತ್ತೆ. ಎಲ್ಲಾ ತರ ಕಲರ್ಸ್ ಗಳು ಇದ್ರಲ್ಲಿ ಬರುತ್ತೆ. ಇದೇನಂದ್ರೆ ನಿಮ್ಗೆ ಪ್ಯೂರ್ ತರಾನೇ ಇರುತ್ತೆ. ಕ್ವಾಲಿಟಿ ಬಂದು ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ತೀವಿ. ಬಟ್ಟೆ ಎಲ್ಲ ಬಂದು ನಿಮ್ಗೆ ತುಂಬಾ ಚೆನ್ನಾಗಿದೆ ನೋಡಿ. ಫ್ಯಾಬ್ರಿಕ್ ನ ಫೀಲ್ ಮಾಡಿ ನೀವೇ ಈ ಸ್ಯಾರಿನ ವೇರ್ ಮಾಡಿದ್ರೆ ಪ್ಯೂರ್ ಮೈಸೂರು ಸಿಲ್ಕ್ ತರನೇ ಫೀಲ್ ಬರುತ್ತೆ. ಆ ತರ ನಿಮ್ಗೆ ಫ್ಯಾಬ್ರಿಕ್ ಒಂದು ಕಂಪ್ಲೀಟ್ ಸಾಫ್ಟ್ ಆಗಿರುತ್ತೆ. ಹಾಕೊಂತೀಯ ಲಂಗ ಬ್ಲೌಸ್? ಲಂಗ ಬ್ಲೌಸ್ ಬೇಕಾ ಸೀರೆ ಬೇಕಾ? ಯಾವ್ದು ಬೇಕು? ನಮ್ಮ ಹತ್ರ ನೋಡಿ ಮೇಡಮ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮ್ಗೆ 650 ಇಂದ ಸ್ಟಾರ್ಟ್ ಆಗುತ್ತೆ. ಇವಾಗ ತೋರಿಸ್ತಾ ಇರೋದೆಲ್ಲ ನಿಮ್ಗೆ ಕಲಂಕಾರಿ ಪ್ರಿಂಟ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಗೆ ಸ್ಯಾರಿ ನೋಡಿ ಬಾಡಿ ಎಲ್ಲ ಜರಿ ಚೆಕ್ಸ್ ಬರುತ್ತೆ. ಬಾರ್ಡರ್ ಬಂದು ಕಂಚಿ ಬಾರ್ಡರ್ ಇರುತ್ತೆ. ಕಂಚಿ ಬಾರ್ಡರ್ ಮೇಲೆ ಬಂದು ನಿಮ್ಗೆ ಬಾಡಿ ಎಲ್ಲ ಜರಿ ಚೆಕ್ಸ್ ಬರುತ್ತೆ. ಇದ್ರಲ್ಲಿ ಏನಂದ್ರೆ ನಿಮ್ಗೆ ಈಚ್ ಅಂಡ್ ಎವ್ರಿ ಸ್ಯಾರೀಸಸ್ ಡಿಫ್ರೆಂಟ್ ಆಗಿರುತ್ತೆ. ಬಾಡಿನಲ್ಲಿ ಜರಿ ಚೆಕ್ಸ್ ಚೇಂಜ್ ಆಗುತ್ತೆ, ಆಮೇಲೆ ಪ್ರಿಂಟ್ ಚೇಂಜ್ ಆಗುತ್ತೆ. ನಿಮ್ಗೇನಾದ್ರೂ ಬಾಡಿನಲ್ಲಿ ಜರಿ ಚೆಕ್ಸ್ ಬೇಡ ಅಂದ್ರೆ ನೋಡಿ ಈ ತರ ಓನ್ಲಿ ಪ್ರಿಂಟ್ ಸಿಗುತ್ತೆ ನೋಡಿ. ಇದು ಬಾಡಿನಲ್ಲಿ ನಿಮ್ಗೆ ಸಣ್ಣ ಪ್ರಿಂಟ್ ಬರುತ್ತೆ. ಇದು ಅಷ್ಟೇ ಎಕ್ಸ್ಕ್ಲೂಸಿವ್. ನಿಮ್ಗೇನಾದ್ರೂ ಫ್ಲವರ್ ಪ್ರಿಂಟ್ ಬೇಕು ಅಂದ್ರೆ ನೋಡಿ ಬಾಡಿನಲ್ಲಿ ಪ್ಯೂರ್ ಪ್ರಿಂಟ್ಗಳದ್ದು ಕಾಪಿ ಇದೆಲ್ಲ 650 ರುಪೀಸ್ಗೆ ಇದೆಲ್ಲ ನಿಮ್ಗೆ ಪ್ರೈಸ್ ವರ್ತ್ ಇರುತ್ತೆ. ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಂದ್ರೆ ಒಂದೊಂದು ಸೀರೆನೂ ನೋಡಿ ನಿಮ್ಗೆ ಡಿಫ್ರೆಂಟ್ ಪ್ರಿಂಟ್ಗಳು ಬರುತ್ತೆ. ಈ ಸ್ಯಾರಿ ಎಲ್ಲ ಬಂದು 650 ರುಪೀಸ್ಗೆ. ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಲೈಟ್ ವೆಯ್ಟ್ ಆಗಿತ್ತು. ಆರಾಮಾಗಿ ನಾವು ಫುಲ್ ಡೇ ಸ್ಯಾರಿನ ವೇರ್ ಮಾಡ್ಕೊಂಡಿರ್ಬೋದು. ಸೊ ಹಾಗಾಗಿ ಟ್ರೈ ಮಾಡಿ ನೋಡೋಣ ಅಂತ ನೋಡ್ತಾ ಇದ್ದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸದಾಗಿ ಬಂದಿರೋ ಕಂಚಿ ಸೀರೆಗಳು
ಇದೆಲ್ಲ ಬಂದು ನಿಮ್ಗೆ ಪ್ಯೂರ್ ಕಂಚಿ ಅಂತ ಹೆಂಗ್ ಕಂಡುಹಿಡಿಯೋದು ಅಂದ್ರೆ ಮೇಡಮ್, ಪ್ರತಿಯೊಂದು ಸೀರೆನಲ್ಲೂ ನಿಮ್ಗೆ ಪಲ್ಲು ಅಟ್ಯಾಚ್ ಬರುತ್ತೆ. ಆಮೇಲೆ ನಮ್ ಶಾಪ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಪ್ರೂವ್ಡ್ ಆಗಿರೋ ಶಾಪ್. ಪ್ರತಿಯೊಂದು ಸೀರೆಗೂ ನಿಮ್ಗೆ ಸಿಲ್ಕ್ ಮಾರ್ಕ್ ಲೇಬಲ್ ಹಾಕೊಡ್ತೀವಿ. ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಡೋದು. ಆಮೇಲೆ ನೋಡಿ ಇವಾಗ ತೋರಿಸ್ತಾ ಇರೋದು ಬಂದು ಪ್ರೀಮಿಯಂ ಕಲೆಕ್ಷನ್ಸ್. ಪ್ರೀಮಿಯಂ ಅಂದ್ರೆ ಇವಾಗ ಕೈ ಮಗ್ಗದ ಸೀರೆಗೆನೆ ಗ್ಯಾರಂಟಿ ಜಾಸ್ತಿ, ಆಮೇಲೆ ನಿಮ್ಗೆ ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ. ಇದೆಲ್ಲ ಬಂದು ನಿಮ್ಗೆ 10 ವರ್ಷ 20 ವರ್ಷ ಅಲ್ಲ ಮೇಡಮ್, 20 ವರ್ಷ 30 ವರ್ಷ ಇಟ್ರು ಏನೂ ಆಗಲ್ಲ. ಬಾರ್ಡರ್ ನೋಡಿ ಒಂದೊಂದ್ ಸೀರೆಗೆ ಒಂದೊಂದ್ ತರ ಬಾರ್ಡರ್ ಗಳು ಇಟ್ಟಿದೀವಿ. ಇವಾಗ ನೀವು ನೋಡ್ತಾ ಇರೋದೆಲ್ಲ ಬಂದು ಪೇಸ್ಟಲ್ ಕಲರ್ಸ್ ಗಳು, ಒಂದಕ್ಕಿಂತ ಒಂದೊಂದು ಪ್ರೀಮಿಯಂ ಆಗಿರುತ್ತೆ. ನಿಮ್ಗೆ ಏನಾದ್ರು ಬಾರ್ಡರ್ ಎಲ್ಲ ಫ್ಯಾನ್ಸಿ ಬೇಕು, ಬಾಡಿ ಫ್ಯಾನ್ಸಿ ಬೇಕು ಅಂದ್ರೆ ಈ ತರ ಎಕ್ಸ್ಕ್ಲೂಸಿವ್ ಬರುತ್ತೆ. ಕಲರ್ ಕಾಂಬಿನೇಷನ್ ನ ನೋಡಿ, ಒಂದೊಂದು ಸೀರೆಗೆ ಒಂದೊಂದು ತರ ಡಿಫ್ರೆಂಟ್ ಕಲರ್ಸ್ ಗಳು ಬರುತ್ತೆ. ನಿಮ್ಗೆ ಏನಾದ್ರು ಬಾರ್ಡರ್ ಸ್ಮಾಲ್ ಬೇಕು ಅಂದ್ರೆ ಈ ತರ ಸ್ಮಾಲ್ ಬಾರ್ಡರ್ ಅಲ್ಲಿ ನೋಡಿ ಒಂದು ಡಿಸೈನ್ ಅಲ್ಲಿ ಮಿನಿಮಮ್ 3-4 ಕಲರ್ಸ್ ಗಳು ಸಿಗುತ್ತೆ. ನೋಡಿ ಇವಾಗ ನೀವು ನೋಡ್ತಾ ಇರೋದು ಶಾಂಪಲ್, ಅದ್ರಲ್ಲಿ ನಿಮ್ಗೆ ಒಂದು ಡಿಸೈನ್ ಅಲ್ಲಿ 4-5 ಕಲರ್ಸ್ ಸೆಟ್ಟಿಂಗ್ ಸಿಗುತ್ತೆ. ಬಾರ್ಡರ್ ದೊಡ್ಡದ್ ಬೇಕು ಅಂದ್ರೆ ದೊಡ್ಡ ಬಾರ್ಡರ್ ಅಲ್ಲಿ ನಿಮ್ಗೆ ಒಂದು 10-15 ಕಲರ್ಸ್ ಗಳು ಸಿಗುತ್ತೆ. ಇದೆಲ್ಲ ನೋಡಿ ಮೀಡಿಯಂ ಸೈಜ್ ಬಾರ್ಡರ್, ಇದು ಬಿಗ್ ಬಾರ್ಡರ್. ಇದೇನಿದೆ ಪ್ರೈಸ್? ಇದೆಲ್ಲ ಬಂದು ನಿಮ್ಗೆ 11-12 ಆ ತರ ಬರುತ್ತೆ. ತುಂಬಾ ಜನ ಪೀಕಾಕ್ ಬ್ಲೂನೇ ಬೇಕು ಅಂತಾರೆ. ನೋಡಿ ಪೀಕಾಕ್ ಬ್ಲೂ ಬಂದು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಾಸ್ತಿ ತಗೊಳ್ಳುವಂತ ಕಲರ್, ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ಕ್ಲಾಸ್ ಆಗಿರುತ್ತೆ ನಿಮ್ಗೆ. ನೋಡಿ ಇದನ್ನ ಕಂಪ್ಲೀಟ್ ಓಪನ್ ಮಾಡಿ ತೋರಿಸ್ತೀನಿ. ಬಾರ್ಡರು, ಬಾಡಿ ಡಿಸೈನು, ಜರಿ ಮೋಟಿವ್ಸ್ ಎಲ್ಲ ಬಂದು ನಿಮ್ಗೆ ಯೂನಿಕ್ ಆಗಿ ಸ್ಪೆಷಲ್ ಆಗಿದೆ. ಇದ್ರೊಳಗಡೆ ನೋಡಿ ಮ್ಯಾಂಗೋ ಡಿಸೈನ್ಸ್ ಇದೆ. ಮ್ಯಾಂಗೋ ಡಿಸೈನ್ಸ್ ಒಳಗಡೆ ನಿಮ್ಗೆ ಫ್ಲವರ್ ಡಿಸೈನ್ ನ ಮಾಡಿದೀವಿ. ಡಿಫ್ರೆಂಟ್ ಆಗಿರುತ್ತೆ ಇದು. ಯಾವ್ದು ಚೆನ್ನಾಗಿದೆ ಪುಟಿ? ಇದು ಚೆನ್ನಾಗಿದ್ಯಾ? ಹೇಳಿದ್ರಲ್ಲ, ಇದೆಲ್ಲ ಬಂದು ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ಕಲೆಕ್ಷನ್ಸ್ ನ ಕೊಡ್ತಾ ಇದ್ದೀನಿ. ಇದೆಲ್ಲ ಬಂದು ನಿಮ್ಗೆ ಬರೀ 4500 ಇಂದ ಸ್ಟಾರ್ಟ್ ಆಗುತ್ತೆ. ಇದು ಬಂದು ಪ್ರತಿಯೊಂದು ಸೀರೆನು ಪ್ಯೂರ್ ಇರುತ್ತೆ. ನೀವೇನಾದ್ರೂ GSM ಜಾಸ್ತಿ ಬೇಕು ಪ್ಲಸ್ ಕ್ವಾಲಿಟಿ ಜಾಸ್ತಿ ಬೇಕು ಅಂದ್ರೆ ಈ ತರ ಫ್ಯಾನ್ಸಿ ಬಾರ್ಡರ್ ಬರುತ್ತೆ. ಇದು ಬಂದು ನಿಮ್ಗೆ 60 ಗ್ರಾಮ್ ಬರುತ್ತೆ. ಇದೆಲ್ಲ 70 ಗ್ರಾಮ್ 80 ಗ್ರಾಮ್ ಬರುತ್ತೆ. 5.5 ಸ್ಟಾರ್ಟ್ ಆಗುತ್ತೆ. ಇದು ಇವಾಗ ತೋರಿಸ್ತಾ ಇರೋದೆಲ್ಲ ನೋಡಿ ನಿಮ್ಗೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್. ತುಂಬಾ ಜನ ಈಗ ಬಜೆಟ್ ಫ್ರೆಂಡ್ಲಿ ನಲ್ಲಿ ಕೇಳ್ತಾರಲ್ಲ, ನೋಡಿ ಈ ತರ ಆಫ್ ಅಂಡ್ ಆಫ್ ಕಲೆಕ್ಷನ್ಸ್ ನಮ್ಮ ಹತ್ರ ನೀವು ತಗೊಳ್ಳೋ ಪ್ರೈಸ್ಗೆ ಇಡೀ ಚಿಕ್ಕಪೇಟೆನಲ್ಲೇ ಎಲ್ಲೇ ಹುಡುಕಿದ್ರು ಸಿಗೋದಿಲ್ಲ. ಇವಾಗ ತೋರಿಸ್ತಾ ಇರೋದೆಲ್ಲ ಬಂದು ಮೇಡಮ್ ಬರೀ 7,500 ರೂಪಾಯಿ ಬರುತ್ತೆ. 100+ ಇರುತ್ತೆ. ಇದೆಲ್ಲ GSM ಬರೀ 75 ಬರುತ್ತೆ. ಸೆಂಟರ್ ಪಾರ್ಟ್ ಬಂದು ನೋಡಿ ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿ. ಇದು ಚೆನ್ನಾಗಿದೆ. ತುಂಬಾ ಜನ ನೋಡಿ ಚೆಕ್ಸ್ ಅಲ್ಲಿ 3D ಕೇಳ್ತಾ ಇದ್ದಾರೆ. ಬಾರ್ಡರ್ ಬಂದು ನೋಡಿ ನಿಮ್ಗೆ 3D ಕಲರ್ಸ್ ಬರುತ್ತೆ. ಬಾಡಿನಲ್ಲಿ ಚೆಕ್ಸ್ ಬಂದು ವಿತ್ ಬುಟ್ಟ ಬರುತ್ತೆ. ಜರಿ ಲೈನ್ಸ್ ಬೇಕು ಅಂದ್ರೆ ಜರಿ ಲೈನ್ಸ್ ಬರುತ್ತೆ. ಮೈಸೂರು ಸಿಲ್ಕ್ ಬಂದು ಮೇಡಮ್ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ನಿಮ್ಗೆ ಯೂಸ್ ಆಫ್ ಕಲೆಕ್ಷನ್ಸ್ ವೆರೈಟೀಸ್ ಜಾಸ್ತಿ ಸಿಗುತ್ತೆ. ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಹೊಸದಾಗಿ ಮಾಡಿರೋ ಡಿಸೈನ್. ಸೆಂಟರ್ ಪಾರ್ಟ್ ಮಾತ್ರ ಬ್ರೊಕೇಡ್ ಇರುತ್ತೆ. ನಿಮ್ಗೆ ಈ ಕಡೆ ಆ ಕಡೆ ಚೆಕ್ಸ್ ಬರುತ್ತೆ. ನೋಡಿ ಅಮ್ಮ ಅವರು ಅವಾಗಿಂದ ಹೇಳ್ತಾ ಇದ್ರಲ್ಲ ಇದೆಲ್ಲ KSIC ಈ ತರ ಬರುತ್ತೆ ಅಂತ. ಇದು KSIC ಬರೋ ಡಿಸೈನು. ಬಾಡಿ ಎಲ್ಲ ಬಂದು ನಿಮ್ಗೆ ಸ್ಯಾಲರಿ ಬರುತ್ತೆ. ಇವಾಗ ತೋರಿಸ್ತಾ ಇರೋದೆಲ್ಲ ಈ ತರ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ 10 ಇಂದ ಸ್ಟಾರ್ಟ್ ಆದ್ರೆ 15-16 ವರೆಗೂ ತೋರಿಸ್ತಾ ಇದೀನಿ. ಇದೆಲ್ಲ ನೋಡಿ ಆಫ್ ಅಂಡ್ ಆಫ್ ಕಲೆಕ್ಷನ್ಸ್. ಆಫ್ ಅಂಡ್ ಆಫ್ ಅಂದ್ರೆ ನಿಮ್ಗೆ ಆಫ್ ಬಂದು ಬಾಡಿ ಡಿಸೈನ್ ಫ್ಯಾನ್ಸಿ ಇರುತ್ತೆ, ಆಫ್ ಬಂದು ಚೆಕ್ಸ್ ಬರುತ್ತೆ. ಇವಾಗ ತೋರಿಸ್ತಾ ಇರೋದೆಲ್ಲ ಬಾಡಿ ಬಂದು 160-170 GSM ಅಂದ್ರೆ ನಿಮ್ಗೆ ಸೀರೆನೇ ಆಲ್ಮೋಸ್ಟ್ 1 kg ಬರುತ್ತೆ. ಕ್ವಾಲಿಟಿ ಅಷ್ಟು ಹೆವಿ ಇರುತ್ತೆ. 20 ಅಲ್ಲ ನಿಮ್ಗೆ 30 ವರ್ಷ ಯೂಸ್ ಮಾಡಿದ್ರು ಸಾರಿ ಏನು ಆಗೋದಿಲ್ಲ. ಇದ್ ನೋಡಿ ಬಾಡಿ ಬಂದು ನಿಮ್ಗೆ ಆ ಕಡೆ ಈ ಕಡೆ ಚೆಕ್ಸ್ ಮಾಡಿದೀವಿ. ಸ್ಕರ್ಟ್ ಸೆಂಟರ್ ಪಾರ್ಟ್ ಬಂದು ಮೋಟಿವ್ಸ್ ನ ಮಾಡಿದೀವಿ. ತುಂಬಾ ಜನ ಇವಾಗ ಎಕ್ಸ್ಕ್ಲೂಸಿವ್ ಕೇಳ್ತಾ ಇರ್ತಾರಲ್ಲ, ಪ್ರತಿಯೊಂದು ಡಿಸೈನ್ಸ್ ಅಲ್ಲೂ ಮಿನಿಮಮ್ ನಿಮ್ಗೆ 10 ಕಲರ್ಸ್ ಕೊಡ್ತೀವಿ. ತುಂಬಾ ಜನ ಪ್ಲೈನ್ ಕೇಳ್ತಾರೆ. ನೋಡಿ ಪ್ಲೈನ್ ಅಲ್ಲಿ ಬಿಗ್ ಬಾರ್ಡರ್ ಇಟ್ಟಿದೀವಿ. ನೋಡಿ ಪ್ಲೈನ್ ಅಲ್ಲಿ ಇದು ಸ್ಪೆಷಲ್ ಸೀರೆ. ಪಲ್ಲು ಬಂದು ಗ್ರ್ಯಾಂಡ್ ಆಗಿದೆ, ಬ್ಲೌಸು ಗ್ರ್ಯಾಂಡ್ ಆಗಿದೆ. ಹೊಸ ತರ ಬರುತ್ತೆ ಇದು. ತುಂಬಾ ಜನ ಅಫಿಷಿಯಲ್ ಟೇಸ್ಟ್ ಅಲ್ಲಿ ಕೇಳ್ತಾರೆ KSIC ಸಾರಿ ತರ ಬೇಕು ಸರ್ ಅಂತ. ಇವಾಗ ನೋಡಿ ಇದು ಬಂದು ಸ್ಮಾಲ್ ಬಾರ್ಡರ್ ಬೇಕು. 8500 ಬರುತ್ತೆ. ಇದು ಅಷ್ಟೇ ನ್ಯೂ ಕಾನ್ಸೆಪ್ಟ್. ಮೈಸೂರು ಸಿಲ್ಕ್ ಅಲ್ಲಿ ಮೇಡಮ್ ಒಟ್ಟು ನಮ್ಮ ಹತ್ರ 200-300 ಡಿಸೈನ್ ಅವೈಲೇಬಲ್ ಇದೆ. ಆಲ್ಮೋಸ್ಟ್ ನಾವು ಅಂಗಡಿ ಇಟ್ಟಿರೋರ್ಗೆ, ಮನೆಯಲ್ಲೇ ವ್ಯಾಪಾರ ಮಾಡೋರ್ಗೆ ಜಾಸ್ತಿ ಸಪ್ಲೈ ಕೊಡ್ತೀವಿ. ಇವಾಗ ಏನಂದ್ರೆ ಈ ತರ ಸಾರೀಸಸ್ ಎಲ್ಲ ನಾವು ರೀಸೆಲರ್ಸ್ಗೆ ಜಾಸ್ತಿ ಸಪ್ಲೈ ಕೊಡ್ತೀವಿ. ರೀಸೆಲರ್ ಪ್ರೈಸಸ್ ಬೇರೆ ಇರುತ್ತೆ. ನಮ್ಮ ಹತ್ರ ತಗೊಂಡೋಗಿ ಅವ್ರ ಮನೆಯಲ್ಲೂ ವ್ಯಾಪಾರ ಮಾಡ್ತಾರೆ, ಶಾಪ್ಗೂ ಸಪ್ಲೈ ಕೊಡ್ತೀವಿ. ಈ ತರ ನಾವು ಜಾಸ್ತಿ ಸಪ್ಲೈ ಮಾಡೋದು. ಮೇಡಮ್ ನೋಡಿ ನಾನು ಇವಾಗ ತೋರಿಸ್ತಾ ಇರೋದು ಪೂಜಾ ಹೆಗ್ಡೆ ಅವರು ಹೊಸದಾಗಿ ಫೋಟೋ ಶೂಟ್ ಮಾಡಿದ್ದಾರೆ. ಪ್ಯೂರ್ ಕಾಂಜೀವರಂ, ಪ್ಯೂರ್ ಜರಿದು. ಇವಾಗ ತೋರಿಸ್ತಾ ಇರೋ ಕಲೆಕ್ಷನ್ಸ್ ಎಲ್ಲ ಬಂದು ನಿಮ್ಗೆ ಪ್ಯೂರ್ ಜರಿ ಆಗಿರುತ್ತೆ. ಇದೆಲ್ಲ ಪ್ರೈಸಸ್ ಬಂದು ನಿಮ್ಗೆ 40-45,000 50,000 ಆ ತರ ಬರುತ್ತೆ. ಕಲೆಕ್ಷನ್ಸ್ ನೀವು ನೋಡ್ತಾ ಇರ್ಬೋದು. ಜರಿನೇ ಅಷ್ಟೇ ಇದು ನಿಮ್ಗೆ ಎಲ್ಲ ಪ್ಯೂರ್ ಜರಿ ಆಗಿರುತ್ತೆ.
ಮೇಡಮ್ ಇವಾಗ ಅವ್ರು ವೇರ್ ಮಾಡಿರೋದಲ್ದೆ ಅದರಲ್ಲಿ ಬ್ಯೂಟಿಫುಲ್ ಆಗಿರೋ ಕಲರ್ಸ್ ಗಳನ್ನು ರೆಡಿ ಮಾಡ್ಸಿದೀವಿ. ಇದೆಲ್ಲ ಬಂದು ಕಾಂಜೀವರಂ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ. ನಿಮ್ಗೆ ಒಂದು ಡಿಸೈನ್ಸ್ ಅಲ್ಲಿ ನೋಡಿ ಮಿನಿಮಮ್ 10 to 15 ಕಲರ್ಸ್ ಗಳು ಬರುತ್ತೆ. ನಮ್ಮ ಹತ್ರ ಬಂದು ಮೇಡಮ್ ಬ್ರೈಡಲ್ ವೇರ್ ಇವಾಗ ನಾನು ತೋರಿಸ್ತಾ ಇದೀನಲ್ಲ 9,000 10,000 ಇಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು ನಿಮ್ಗೆ 1 lakh ವರ್ಗೂ ಸ್ಟಾಕ್ ಗಳು ಅವೈಲೇಬಲ್ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಇವಾಗ ಮಿಡ್ಲ್ ಕ್ಲಾಸ್ ಅವರು ಇಲ್ಲಾಂದ್ರೆ ಬಜೆಟ್ ಫ್ರೆಂಡ್ಲಿ ನಲ್ಲಿ ಬೇಕು, ಪ್ಯೂರ್ ರೇಷ್ಮೆ ಬೇಕು ಅನ್ನೋರ್ಗೆ ನೋಡಿ ಈ ಸೀರೆ ನಿಮ್ಗೆ ಬರೀ 9,000 10,000 ರೂಪಾಯಿಗೆ ಕೊಡ್ತೀವಿ. ಹೋಲ್ಸೇಲ್ ಪ್ರೈಸಸ್ ಆಗಿರುತ್ತೆ. ಈ ತರ ಟಿಶ್ಯೂ ಕಲೆಕ್ಷನ್ಸ್ ಏನಾದ್ರು ಬೇಕು ಅಂದ್ರೆ ಬರೀ 12,000 ಇಂದಾನೆ ಕೊಡ್ತೀವಿ. ಇವಾಗ ತೋರಿಸ್ತಾ ಇರೋದೆಲ್ಲ ನಿಮ್ಗೆ ಪ್ಯೂರ್ ರೇಷ್ಮೆ ಕೈಮಗ್ಗದ ಸೀರೆಗಳು, ಟಿಶ್ಯೂ ಸ್ಯಾರೀಸಸ್. ಬ್ಲೌಸ್ ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ಬಂದು ನಿಮ್ಗೆ ಪ್ಯೂರ್ ಆಗಿರುತ್ತೆ. ನೋಡಿ ನಾನು ಅವಾಗ್ಲೇ ಹೇಳದ್ನಲ್ಲ ಪೂಜಾ ಹೆಗ್ಡೆ ಅವರು ವೇರ್ ಮಾಡಿದ್ದಾರೆ ಅಂತ, ಅದರಲ್ಲಿ ನಮ್ಮ ಹತ್ರ ಆಪ್ಷನ್ಸ್ ಗಳು ತುಂಬಾ ಇದೆ. ನೀವ್ ಈ ತರ ಕಲೆಕ್ಷನ್ಸ್ ನೋಡ್ತಾ ಇದ್ರಲ್ಲ ಇದೆಲ್ಲ ಬಂದು ಅದರಲ್ಲಿ ಕಾಂಟ್ರಾಸ್ಟ್ ಅವೈಲೇಬಲ್ ಇದೆ, ನಿಮ್ಗೆ ಸೆಲ್ಫ್ ಅವೈಲೇಬಲ್ ಇದೆ. ತುಂಬಾ ಜನ ಏನ್ ಮಾಡ್ತಾರೆ ಟಿಶ್ಯೂನ ಅವಾಯ್ಡ್ ಮಾಡ್ತಾರೆ, ಅಂತವ್ರಿಗೆ ಕುಟ್ಟು ಸ್ಯಾರೀಸಸ್ ಮಾಡಿದೀವಿ. ಬಾರ್ಡರೇ ಬೇರೆ ವ್ಯೂ ಮಾಡಿರ್ತೀವಿ, ಬಾಡಿನೇ ಬೇರೆ ವ್ಯೂ ಮಾಡಿರ್ತೀವಿ. ಟಿಶ್ಯೂ ನಲ್ಲಿ ನಮ್ಮ ಹತ್ರ ಪೇಸ್ಟಲ್ ಕಲರ್ಸ್ ಗಳು ನೋಡ್ತೀರಾ, ಸೆಲೆಬ್ರಿಟಿ ಟೇಸ್ಟ್ ಅಲ್ಲಿ ನೋಡ್ತೀರಾ ಅಂದ್ರೆ ಈ ತರ 20 ರಿಂದ 30 ಕಲರ್ಸ್ ಕೊಡ್ತೀವಿ. ಇದೆಲ್ಲ ಬಂದು ನಿಮ್ಗೆ 15-16 ಅಲ್ಲೇ ಸಿಗುತ್ತೆ ಪ್ರೀಮಿಯಂ ಕಲೆಕ್ಷನ್ಸ್. ನೀವೇನಾದ್ರೂ ಟಿಶ್ಯೂ ನಲ್ಲೇ ಕ್ವಾಲಿಟಿ ಪ್ರೀಮಿಯಂ ಆಗಿರೋದ್ ಬೇಕು ಅಂದ್ರೆ ನಿಮ್ಗೆ 18-19 ಇಂದ ಸ್ಟಾರ್ಟ್ ಆದ್ರೆ ಅಪ್ ಟು 20-30 ವರ್ಗೂ ಹ್ಯಾಂಡ್ಲೂಮ್ ಕಲೆಕ್ಷನ್ಸ್ ಅಲ್ಲಿ ಪ್ರೀಮಿಯಂ ಸಿಗುತ್ತೆ. ನೋಡಿ ಇದೆಲ್ಲ ಬಂದು ಫುಲ್ ಗೋಲ್ಡ್, ಕಂಪ್ಲೀಟ್ ಗೋಲ್ಡ್ ಬೇಕು ಅನ್ನೋರ್ಗೆ ಕಂಪ್ಲೀಟ್ ಗೋಲ್ಡ್ ಅಲ್ಲಿ ಪ್ರೀಮಿಯಂ ಕಲೆಕ್ಷನ್ಸ್ ಗಳನ್ನ ಇಟ್ಟಿದೀವಿ. ಒಂದು ಡಿಸೈನ್ಸ್ ಅಲ್ಲಿ ನಿಮ್ಗೆ ಮಿನಿಮಮ್ ಸಬ್ ಕಲರ್ಸ್ ಸಬ್ ಡಿಸೈನ್ಸ್ 10 ರಿಂದ 15 ಕಲರ್ಸ್ ಗಳು ಅವೈಲೇಬಲ್ ಇರುತ್ತೆ. ನೋಡಿ ಇವಾಗ ತೋರಿಸ್ತಾ ಇರೋದು ಇವಾಗ ಫಾಸ್ಟ್ ಮೂವಿಂಗ್ ಗೋಲ್ಡ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿರೋ ಕಲೆಕ್ಷನ್ಸ್. ಗೋಲ್ಡ್ ಅಲ್ಲಿ ನಮ್ಮ ಹತ್ರ ಮೇಡಮ್ ನಿಮ್ಗೆ ಒಂದು 50 ರಿಂದ 60 ಪೀಸ್ ಪರ್ಟಿಕ್ಯುಲರ್ಲಿ ಗೋಲ್ಡೇ ಸಿಗುತ್ತೆ. ನಿಮ್ಗೆ ಗೋಲ್ಡ್ ಅಲ್ಲಿ ಸೆಲ್ಫ್ ಬೇಕಂದ್ರೆ ಸೆಲ್ಫ್ ಸಿಗುತ್ತೆ. ಈ ತರ ನೀವೇನಾದ್ರೂ ಗೋಲ್ಡ್ ಅಲ್ಲಿ ಕಾಂಟ್ರಾಸ್ಟ್ ನೋಡ್ತೀರಾ ಅಂದ್ರೆ ಗೋಲ್ಡ್ ಅಲ್ಲಿ ಕಾಂಟ್ರಾಸ್ಟ್ ತುಂಬಾ ಅವೈಲೇಬಲ್ ಇದೆ. ಈಗ ನೆಕ್ಸ್ಟ್ ಮ್ಯಾರೇಜ್ ಸೀಸನ್ ಬರೋದಕ್ಕೆ ಪ್ರತಿಯೊಂದರಲ್ಲೂ ನಾವು ಅಪ್ಡೇಟ್ ಮಾಡಿ ಹೊಸ ಹೊಸ ಕಲೆಕ್ಷನ್ಸ್ ನ ರೆಡಿ ಮಾಡ್ತಾನೆ ಇರ್ತೀವಿ. ನೋಡಿ ಗೋಲ್ಡ್ ಅಲ್ಲಿ ಬೇಕು ಅನ್ನೋರಿಗೆ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಚಾಯ್ಸಸ್ ಅವೈಲೇಬಲ್ ಇದೆ. ಅದೆಲ್ಲ ಬಂದು ನಿಮ್ಗೆ ಬ್ಲೌಸ್ ಪೀಸ್ ಸೇಮ್ ಬರುತ್ತೆ, ಅಂದ್ರೆ ಸೀರೆನೂ ಅದೇ ಕಲರ್ ಇರುತ್ತೆ, ಬ್ಲೌಸ್ ಅದೇ ಕಲರ್ ಬರುತ್ತೆ. ಇದು ಬ್ಲೌಸ್ ಗ್ರೀನಾ, ಇದು ಇನ್ನೂ ಚಾಯ್ಸ್ ಕೊಡ್ತೀನಿ. ಬ್ಲೂ, ಪಿಂಕ್, ಪಿಂಕ್ ಪಿಂಕ್. ಇಲ್ಲಿ ನೋಡಿಲ್ಲಿ ಅಯ್ಯೋ ಹೆಂಗಿದೆ, ಹೆಸರು ಹೆಂಗಿದೆ ಅಮ್ಮ? ಇಯಾನ ನೋಡು ತಗೋ. ಪಿಂಕ್ ಬೇಕಾ ಗ್ರೀನ್ ಬೇಕಾ ನಿಂಗೆ? ಪಿಂಕ್ ಬಾಟ್ಲು ಗ್ರೀನ್ ತಗೋ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಾಟ್ಲು ಗ್ರೀನ್. ನೀನು ಪುಟ್ಟಲಕ್ಷ್ಮಿ. ಪಿಂಕ್ ಬೇಕಾ? ಆನಿಯನ್ ಪಿಂಕ್ ಬೇಕಾ ಲೈಟ್ ಪಿಂಕ್ ಬೇಕಾ? ಲೈಟ್ ಪಿಂಕ್ ತಗೋ, ವೇರ್ ಮಾಡಿ ನೋಡು ಯಾವ್ದು ಬೇಕು. ನೋಡು ಇದು ರಾಣಿ ಪಿಂಕ್. ನಿಂತ್ಕೋ ಅಯ್ಯ, ನಿಂತ್ಕೋ. ಇಲ್ಲಿ ಮೆಜಂತಾ. ಈ ಕಡೆ ತಿರುಗು. ವಾವ್, ಎರಡು. ಗ್ರೀನ್ ಗ್ರೀನ್ ತಗೋ, ಗ್ರೀನ್ ಚೆನ್ನಾಗಿದೆ. ಗ್ರೀನ್ 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 ಯಾವುದು? ಇದು ಗ್ರೀನ್, ಅದನ್ನು ಗ್ರೀನ್, ಕರೆಕ್ಟ್. ಇದೆಲ್ಲ ಏನು ಪ್ರೈಸ್? ಇದು ಮಕ್ಕಳದೆಲ್ಲ ಬಂದು ಪ್ಯೂರ್ ಅಲ್ವಾ, 3.5 ಇಂದ ಸ್ಟಾರ್ಟ್ ಆಗುತ್ತೆ. 3.5 ಇಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ಫ್ರೀ ಸೈಜ್ ಇದೆ ನೋಡಿ, ಫ್ರೀ ಸೈಜ್ ವರ್ಗೂ ಬರುತ್ತೆ. ನಿಮ್ಗೆ 8.5 ವರ್ಗೂ ಬರುತ್ತೆ. ಇದೆಲ್ಲ ಬಂದು ನೀವೇನಾದ್ರೂ ಸ್ಯಾರೀಸಸ್ ತಗೋತೀರಾ ಅಂದ್ರೆ ಈ ತರ ಕ್ವಾಲಿಟಿದು 15-16 ಮೇಲ್ ಬರುತ್ತೆ. ಇದನ್ನ ಬಂದು ಕಂಚಿ ಪೋಚಂಪಲ್ಲಿ ಅಂತ ಹೇಳ್ತೀವಿ. ಕಂಚಿ ಪೋಚಂಪಲ್ಲಿ ಅಂದ್ರೆ ಬಾರ್ಡರ್ ತಿಕ್ಕಾಗಿರುತ್ತೆ, ಬಾಡಿ ಬಂದು ಹೆವಿ ಲುಕ್ ಇರುತ್ತೆ, ಆಮೇಲೆ ಬ್ಯೂಟಿ ಬಂದು ಹೆವಿ ಇರುತ್ತೆ. ನೋಡಿ ಇದೆಲ್ಲ ಬಂದು ಹೆವಿ ಲುಕ್. ರೇಷ್ಮೆನಲ್ಲಿ ಲಂಗ ಬ್ಲೌಸ್ ಪೀಸು ಇರುತ್ತೆ ನಿಮ್ಗೆ, ಸಾಫ್ಟ್ ಸಿಲ್ಕು ಅಷ್ಟೇ ಎಲ್ಲ ಅವೈಲೇಬಲ್ ಇರುತ್ತೆ ರೇಷ್ಮೆನಲ್ಲಿ ನಿಮ್ಗೆ. ಪಿಂಕ್ ಬೇಕು ಅಂದ್ರೆ ಪಿಂಕ್ ಅಲ್ಲಿ ಹೆವಿ ಚಾಯ್ಸ್ ಇದೆ. ತುಂಬಾ ಜನ ಗ್ರೇ ಬೇಕು ಅಂತಾರೆ, ಕ್ಲಾಸ್ ಆಗಿರೋ ಗ್ರೇ ಕಲರ್ ಇದೆ ನೋಡಿ. ಇದು ಪೀಕಾಕ್ ಬ್ಲೂ. ಇದರಲ್ಲೆಲ್ಲ ಫ್ಯಾನ್ಸಿ ಫ್ಯಾನ್ಸಿ ಕಲರ್ಸ್ಗಳು ಬರುತ್ತೆ. ಇದ್ರಲ್ಲಿ ಏನಂದ್ರೆ ನಿಮ್ಗೆ ಸ್ಯಾರಿ ಬೇಕು ಅಂದ್ರೆ ಸ್ಯಾರಿನೂ ಸಿಗುತ್ತೆ. ಈಗ ನೀವೇನಾದ್ರೂ ಪಾಪುಗೆ ಗ್ರೀನ್ ಕಲರ್ ತಗೊಂಡ್ರೆ ಮ್ಯಾಚಿಂಗ್ ಕಲರ್ ಸ್ಯಾರೀಸಸ್ ಬೇಕು ಅಂದ್ರೆ ಮ್ಯಾಚಿಂಗ್ ಕಲರ್ ಸ್ಯಾರಿನೂ ಸಿಗುತ್ತೆ ನಿಮ್ಗೆ.
ಮಮ್ಮಿಗೆ ಯಾವ್ದು ಬೇಕು, ನಿಂಗೆ ಯಾವ್ದು ಬೇಕು ಹೇಳು ಪುಟ್ಟ. ಈಗ ನಿಂಗೆ ಯಾವ್ದು ಬೇಕು? ಇದು ನಿಂಗ, ಇದು ಮಮ್ಮಿಗೆ. ನಿಂಗೆ ಯಾವ್ದು ಬೇಕು? ಪಿಂಕ್ ಆರ್ ಗ್ರೀನ್? ಪಿಂಕ್ ಬೇಕಾ? ಗ್ರೀನಾ? ಫಿಕ್ಸ್. ಓಕೆ. ಲೊಕೇಶನ್ ಎಲ್ಲಿ ಬರುತ್ತೆ ಮೇಡಮ್? ನಮ್ ಶಾಪ್ ಬಂದು ಅವಿನಿ ರೋಡ್ ಸರ್ಕಲ್ ಇಂದ ನೀವು ಸ್ವಲ್ಪ ಮುಂದೆ ಬಂದ್ರೆ ಬಿಸಿಲು ಮಾರಮ್ಮ ಟೆಂಪಲ್ ಅಂತ ಇದೆ. ಬಿಸಿಲು ಮಾರಮ್ಮ ಟೆಂಪಲ್ ಪಕ್ಕ ನಿಮ್ಗೆ AM ಲೈನ್ ಬರುತ್ತೆ. AM ಲೈನ್ ಇಂದ ನೀವು ಸ್ವಲ್ಪ ಮುಂದೆಗಡೆ ಬಂದ್ರೆ ನಿಮ್ಗೆ ರಜತಾ ಕಾಂಪ್ಲೆಕ್ಸ್ ಸಿಗುತ್ತೆ. ರಜತಾ ಕಾಂಪ್ಲೆಕ್ಸ್ ಬೇಸ್ಮೆಂಟ್ ಫ್ಲೋರ್ ಅಲ್ಲೇ ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತ ನೀವು ಯಾರು ಬೇಕಾದ್ರೂ ಹೇಳ್ರು ಹೇಳ್ತಾರೆ. ಇನ್ ಕೇಸ್ ಕಸ್ಟಮರ್ಸ್ ಗೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ, ಇವಾಗ ನಾವು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಲ್ಲ, ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ಲೊಕೇಶನ್ ನಾವೇ ಸೆಂಡ್ ಮಾಡ್ತೀವಿ, ಕಸ್ಟಮರ್ಸ್ಗೆ ಗೈಡು ನಾವೇ ಮಾಡ್ತೀವಿ. ನಮ್ಮ ಫಾಲೋವರ್ಸ್ ಮತ್ತೆ ಸಬ್ಸ್ಕ್ರೈಬರ್ಸ್ ಬಗ್ಗೆ ಡಿಸ್ಕೌಂಟ್ ಸಿಗುತ್ತಾ? ನಮ್ ಶಾಪ್ ಬಂದು ಮೇಡಮ್ ಸ್ಪೆಷಾಲಿಟಿನೇ ಅದು, ನಿಮ್ಗೆ ಯಾವ ಸೀರೆಗೂ ನಾವು ಪ್ರೈಸ್ ಟ್ಯಾಗ್ ಹಾಕಲ್ಲ. ಇವಾಗ ನೋಡಿ, ಇದು 650 ಅಂದ್ರೆ ಈ ಸ್ಯಾರೀಸ್ಗೂ ಪ್ರೈಸ್ ಟ್ಯಾಗ್ ಹಾಕಲ್ಲ. ಈಗ 40,000 ಅಂದ್ರೆ ಅದಕ್ಕೂ ಪ್ರೈಸ್ ಟ್ಯಾಗ್ ಹಾಕಲ್ಲ. ಕಸ್ಟಮರ್ಸ್ಗೆಲ್ಲ ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಸೊ ನಾವು ಕೂಡ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಹಾಗೆ ಜ್ಯೂಸ್ ಕುಡ್ಕೊಂಡು ನಮ್ಮ ಶಾಪಿಂಗ್ನ ಮುಗಿಸ್ಕೊಂಡ್ವಿ. ನಾನು ಅದರಲ್ಲಿ ಒಂದಷ್ಟು ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೀನಿ. 4 ರಿಂದ 5 ಸ್ಯಾರಿ ತೊಗೊಂಡು, ನಮ್ಮ ಅಮ್ಮ ಕೂಡ ಒಂದು ಸ್ಯಾರಿ ತೊಗೊಂಡ್ರು. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಬಂದಾಗ ಬೆಳಕಿತ್ತು, ಹೋಗ್ಬೇಕಾದ್ರೆ ಫುಲ್ ಕತ್ಲೆ ಆಗಿಬಿಟ್ಟಿತ್ತು. ಸೊ ಹಾಗೆ ಒಂದಷ್ಟು ಬೇರೆ ತರಕಾರಿ ಏನೇನೋ ಒಂದವೇ ಎಲ್ಲ ಸಿಗ್ತಿತ್ತು. ಸೊ ಅದೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಸೀರೆ ಏನೇನು ತೊಗೊಂಡಿದ್ದೀನಿ ನಾನು ಅದನ್ನೆಲ್ಲ ಮನೆಗೆ ಹೋದ್ಮೇಲೆ ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ, ಯಾವ ಥರ ಸೀರೆ ಎಲ್ಲ ತೊಗೊಂಡೆ ಅಂತ. ಸೊ ರಿಟರ್ನ್ ಹೋಗ್ಬೇಕಾದ್ರೆ ಫುಲ್ ಕಂಪ್ಲೀಟ್ ಮ್ಯಾಪಲ್ಲೇ ರೆಡ್ ಕಾಣ್ತಾ ಇತ್ತು. ಈ ಸಿಲ್ಕ್ ಬೋರ್ಡಲ್ಲೇ ನಾವು ಅರ್ಧ ಗಂಟೆ ನಿಂತ್ಕೊಂಡ್ಬಿಟ್ಟಿದ್ವಿ. ಮನೆಗೆ ಬರೋಷ್ಗೆ ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು. ನಾನು ಸೆಲೆಕ್ಟ್ ಮಾಡಿರೋ ಸ್ಯಾರಿ ಎಲ್ಲ ತುಂಬ ವೆಯ್ಟ್ಲೆಸ್ ಆಗಿರೋಂಥದ್ದು. ನನಗೆ ಅದೇ ಥರನೇ ತುಂಬ ಇಷ್ಟ ಆಗೋದು. ಕಲರ್ ಕೂಡ ನಂಗೆ ಯಾವ ಥರ ಬೇಕಾಗಿತ್ತು ಅದೆಲ್ಲ ಸಿಕ್ಕಿದೆ. ರೆಡ್, ಬ್ಲ್ಯಾಕ್ ಇದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಕಲರ್ ಕಾಂಬಿನೇಷನ್ ಮತ್ತು ಕ್ವಾಲಿಟಿ ಕೂಡ ಬಟ್ಟೆದು ತುಂಬ ಚೆನ್ನಾಗಿದೆ. ಸೊ ಇಷ್ಟು ಸ್ಯಾರಿನ ನಾನು ಶಾಪಿಂಗ್ ಮಾಡ್ಕೊಂಬಂದೆ. ಅಲ್ಲಿದ್ದ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಅಷ್ಟೇ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವೇನಾದರೂ ಶಾಪಿಂಗ್ ಮಾಡಬೇಕು ಸೀರೆದು ಅಂತಂದರೆ ಅವ್ರದ್ದು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಮತ್ತು ಈ ವಿಡಿಯೋದಲ್ಲೂ ಕೂಡ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ. ಸೊ ಚೆಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.